ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಶುರುವಾಗಿದೆ. ಇನ್ನು ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ನಡೆಯುತ್ತಿರುವ ಘೋರ ಯುದ್ಧ. ಮಧ್ಯಪ್ರಾಚ್ಯದಲ್ಲಿ ಮುಂದುವರಿದ ಯುದ್ಧ ಸಂಘರ್ಷ. ಏನಾಗಬಹುದು, ಏನಾದೀತು? ಗೊಂದಲದಲ್ಲಿ ಇಡೀ ಜಗತ್ತು. 8 ದೇಶಗಳ ಮುಖ್ಯಸ್ಥರೊಂದಿಗೆ ಮೋದಿ ಮಾತು. ಸುರಕ್ಷತೆಯ ಬಗ್ಗೆ ಚರ್ಚೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ. ಇರಾನ್ ದಾಳಿ ತೀವ್ರವಾಗಿ ಖಂಡಿಸಿದ ಪ್ರಧಾನಿ. ಒಮಾನ್, ಕತಾರ್, ಕುವೈತ್ ಸೇರಿ 8 ದೇಶದ ಮುಖ್ಯಸ್ಥರು ಭಾಗಿಯಾಗಿದ್ದರು. ದೂರವಾಣಿ ಮೂಲಕ ಮಾತುಕತೆ ನಡೆಸಿದ ಪ್ರಧಾನಮಂತ್ರಿ. ಇರಾನ್ ದಾಳಿ ಬಗ್ಗೆ ಮೋದಿ ತೀವ್ರ ಕಳವಳ. 3 ದೇಶಗಳ ಸಾರ್ವಭೌಮತ್ವ ಉಲ್ಲಂಘನೆ ಖಂಡಿಸಿದ ಮೋದಿ. ವಿವಿಧ ದೇಶಗಳಲ್ಲಿನ ಭಾರತೀಯರ ಸುರಕ್ಷತೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ನರೇಂದ್ರ ಮೋದಿ ಅವರು 8 ರಾಷ್ಟ್ರದ ಮುಖ್ಯಸ್ಥರ ಜೊತೆ ದೂರವಾಣಿ ಮುಖಾಂತರವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ತನ್ನ ದೇಶದ ಪ್ರಜೆಯ ಜೀವ ಮತ್ತು ಜೀವನ ಅತಿ ಮುಖ್ಯ. ಹಾಗಾಗಿ ಈಗಾಗಲೇ ಇರಾನ್, ಬೆಹರೇನಿನ ಅಮೆರಿಕಾದ ಮಿಲಿಟರಿ ಬೇಸ್ಗಳ ಮೇಲೆ, ಹೀಗೆ ಬೇರೆ ಬೇರೆ ದೇಶಗಳ ಅಮೆರಿಕಾದ ಮಿಲಿಟರಿ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ತೈಲ ಸಿಬ್ಬಂದಿಯಾಗಿದ್ದ ಭಾರತೀಯ ಪ್ರಜೆ ಕೂಡ ಸಾವನ್ನಪ್ಪಿದ್ದ. ಕೇವಲ ಅಮೆರಿಕ ಮಾತ್ರ ನಿರಂತರವಾಗಿ ಯುದ್ಧ ಮಾಡ್ತಿರೋದಲ್ಲ, ಪ್ರತಿ ದಾಳಿಯಾಗಿ ಇರಾನ್ ಕೂಡ ಕ್ಷಿಪಣಿಗಳನ್ನು ಬಿಡ್ತಾ ಇದೆ. ಓತಪ್ರೋತವಾದ ಕ್ಷಿಪಣಿಗಳು, ಎಡೆಬಿಡದೆ ಕ್ಷಿಪಣಿಗಳ ಮಳೆಗೈತಾ ಇದೆ ಇರಾನ್. ಇಂತಹ ಸಂದರ್ಭಗಳಲ್ಲಿ ಅಚಾನಕ್ಕಾಗಿ ಭಾರತೀಯನ ಸಾವು ನೋವುಗಳಾಗಬಹುದು. ಹಾಗಾಗಿ ಭಾರತೀಯನ ಸುರಕ್ಷತೆ ಒಬ್ಬ ಪ್ರಧಾನಿಯ ಜವಾಬ್ದಾರಿ. ಇಂತಹ ಸಂದರ್ಭದಲ್ಲಿ 8 ರಾಷ್ಟ್ರಗಳ ಮುಖ್ಯಸ್ಥರ ಜೊತೆ ಚರ್ಚೆ ಮಾಡೋದು ಅನಿವಾರ್ಯ. ಕೇವಲ ಮಾತುಕತೆಯ ಅದಕ್ಕೆ ಮಾತ್ರ ಸೀಮಿತ ಆಗದೆ ಸುರಕ್ಷತೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನರೇಂದ್ರ ಮೋದಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.